ವೆಲ್ಕಮ್ ಬ್ಯಾಕ್. ದಿನದಿಂದ ದಿನಕ್ಕೆ ರಾಜ್ಯ ಸರ್ಕಾರದಲ್ಲಿ ತಳಮಳ ಹೆಚ್ಚಾಗ್ತಾ ಇದೆ. ಸ್ವಪಕ್ಷದ ಶಾಸಕರೇ ಮಾಡ್ತಿರೋ ಆರೋಪಗಳು ಸರ್ಕಾರವನ್ನ ಸಂಕಷ್ಟಕ್ಕೆ ತಳ್ತಾ ಇದೆ. ದಿನ ಕಳೆದಂತೆ ಅಸಮಾಧಾನ ಹೊರಹಾಕ್ತಿರೋ ಶಾಸಕರ ಪಟ್ಟಿ ಕೂಡ ಬೆಳೀತಾ ಇದೆ. ಇನ್ನು ಬಿಆರ್ ಪಾಟೀಲ್ ಬಳಿಕ ಈಗ ಮತ್ತೊಬ್ಬ ಶಾಸಕ ಸರ್ಕಾರದ ವಿರುದ್ಧ ಹೇಳಿಕೆ ನೀಡಿದ್ದು ಸರ್ಕಾರಕ್ಕೆ ಮತ್ತಷ್ಟು ಇರಿಸು ಮುರಿಸು ಉಂಟು ಮಾಡಿದೆ. ಈ ಕುರಿತ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ನಂದು ದೂರ ರಾಜು ಕಾಗೇರು ಬಿಆರ್ ಪಾಟೀಲ್ಗೆ ಅಡ್ಮಿನಿಸ್ಟ್ರೇಷನ್ ಆಡಳಿತ ಸಂಪೂರ್ಣ ವಿಫಲವಾಗಿದೆ. ನಾನು ಹೇಳದಿದ್ದಲ್ಲಿ ಹೋಗಿ ಮುಖ್ಯಮಂತ್ರಿ ಭೇಟಿಯಾಗಿ ರಾಜೀನಾಮೆ ಕೊಟ್ಟರು ಅದಕ್ಕೇನು ಬಹಳ ಆಶ್ಚರ್ಯ ಇಲ್ಲ. ಆಕ್ರೋಶ, ಅಸಮಾಧಾನ, ತಮ್ಮದೇ ಸರ್ಕಾರದ ವಿರುದ್ಧ ಬೇಸರದ ಮಾತು. ಕಾಂಗ್ರೆಸ್ ಶಾಸಕ ಬಿಆರ್ ಪಾಟೀಲ್ ಅಸಮಾಧಾನವನ್ನ ಹೊರಹಾಕಿದ ಬೆನ್ನಲ್ಲೇ ಕಾಗವಾಡ ವಿಧಾನಸಭಾ ಕ್ಷೇತ್ರದ ಶಾಸಕ ರಾಜು ಕಾಗೆ ಈ ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ. ನೋವಿನಿಂದಲೇ ಈ ರೀತಿ ರಾಜೀನಾಮೆಯ ಮಾತುಗಳನ್ನಾಡಿದ್ದಾರೆ. ಬಿಆರ್ ಪಾಟೀಲ್ ಬೆನ್ನಲ್ಲೇ ರಾಜು ಕಾಗೆಗೆ ಅಸಮಾಧಾನ. ರಾಜೀನಾಮೆ ಕೊಡೋದಾಗಿ ಹೇಳಿದ ಕಾಂಗ್ರೆಸ್ ಶಾಸಕ ಐನಾಪುರ ಗ್ರಾಮದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡ್ತಾ ರಾಜು ಕಾಗೆ ಸರ್ಕಾರದ ವಿರುದ್ಧ ತೀವ್ರ ಅಸಮಾಧಾನವನ್ನ ಹೊರಹಾಕಿದ್ರು. ಜಿಲ್ಲಾ ಪಂಚಾಯತ್ನ ಎಇ ಮತ್ತು ಈ ಅಧಿಕಾರಿಗಳ ವಿರುದ್ಧ ಅಕ್ರಮಗಳು ನಡೆಯುತ್ತಿರುವ ಬಗ್ಗೆ ದೂರಿದ ರಾಜು ಕಾಗೆ ಕೆಲಸಗಳು ಸಮಯಕ್ಕೆ ಪೂರ್ಣಗೊಳ್ಳುತ್ತಿಲ್ಲ. ಕೆಲವೊಂದು ಕೆಲಸಗಳು 2 ವರ್ಷಗಳ ಹಿಂದೆ ಉದ್ಘಾಟನೆ ಆದರೂ ಇಂದಿಗೂ ಪ್ರಾರಂಭವಾಗಿಲ್ಲ ಅಂತ ಕಾಗೆ ಕಿಡಿಕಾರಿದ್ರು. ತಮ್ಮ ಕ್ಷೇತ್ರದ 75 ಸಮುದಾಯ ಭವನಗಳ ನಿರ್ಮಾಣಕ್ಕಾಗಿ 13 ಕೋಟಿ ರೂಪಾಯಿ ಅನುದಾನವನ್ನ ಮಂಜೂರು ಮಾಡಿಸಿಕೊಂಡಿದ್ರು. 2 ವರ್ಷ ಆದರೂ ವರ್ಕ್ ಆರ್ಡರ್ ಇಂದಿಗೂ ಸಿಗದ ಸ್ಥಿತಿ ಇದೆ ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ರು. ವಿವಿಧ ಇಲಾಖೆಗಳು ಹಾಗೂ ಕೆಲಸಗಳ ಕುರಿತಾಗಿ ಆರೋಪಗಳ ಸರಮಾಲೆಯ ಬೆಚ್ಚಿಟ್ಟ ರಾಜು ಕಾಗೆ ಇದೇ ವೇಳೆ ಬೇಸರದಿಂದ ರಾಜೀನಾಮೆಯ ಬಗ್ಗೆ ಮಾತುಗಳನ್ನಾಡಿದ್ರು. ಸ್ಪಷ್ಟವಾಗಿ ಹೇಳ್ತೀನಿ, ಬಿಆರ್ ಪಾಟೀಲ್ ಹೇಳಿದ್ರಲ್ಲ ಅವ್ರ ಆಪ್ತ ನಮ್ದು ಪರಿಸ್ಥಿತಿ ಆಗೈತಿ. ಬಿಆರ್ ಪಾಟೀಲ್ ಹೇಳಿದ್ರಿಲ್ಲ ಏನೇ ಹೇಳ್ತ ಅದೇನು ಸುಳ್ಳಲ್ಲ, ಅದು ಕರೆನೇ ಐತೆ. ಅದು ನಂದು ತಗೋರಿ ಅದನ್ನ. ರಾಜು ಕಾಗೆ ಅವರು ಬಿಆರ್ ಪಾಟೀಲ್ಗೆ ಬೆಂಬಲ ಮತ್ತೆ ಇದನ್ನ ನಾನು 2 ವರ್ಷ ಆಯ್ತ್ರಿ ಕಾಯಿ ಹೊಡೆದ. ವಿಶೇಷ ಅನುದಾನ ಕೊಟ್ಟರೆ ಸೀರಿಯಸ್ ಐತಿದಾವ ಇಲ್ವಲ್ಲ. ವಿಶೇಷ ಅನುದಾನ ಮುಖ್ಯಮಂತ್ರಿ ವಿಶೇಷ ಅನುದಾನ 25 ಕೋಟಿ ಕೊಟ್ಟರು. 25 ಕೋಟಿದಲ್ಲಿ 12 ಕೋಟಿ ರೂಪಾಯಿ ರಸ್ತೆ ತಗೊನಿ, 13 ಕೋಟಿ ರೂಪಾಯಿ ಸಮುದಾಯ ಭವನ ತಗೊನಿ, 13 ಕೋಟಿ ರೂಪಾಯಿ 2 ವರ್ಷ ಆಯ್ತು ನಮಗೆ. ಎಂದು ಕೊಟ್ಟಿದ್ದಾರೆ ಅದನ್ನ ಅನುದಾನ, ಎಂದು ನಾವು ಪ್ರಪೋಸಲ್ ಕೊಟ್ಟಿದ್ದೀವಿ, ಇದುವರೆಗೆ ವರ್ಕ್ ಆರ್ಡರ್ ಕೊಟ್ಟಿಲ್ಲ. 13 ಕೋಟಿ ರೂಪಾಯಿ ಮುಖ್ಯಮಂತ್ರಿಯ ವಿಶೇಷ ಅನುದಾನದಲ್ಲಿ 72 ಸಮುದಾಯ ಭವನಗಳಿಗೆ ಇನ್ನೂವರೆಗೆ ವರ್ಕ್ ಆರ್ಡರ್ ಕೊಟ್ಟಿಲ್ಲ. 25 30 ಇದೆ. ಈಗ ನನಗೆ ಇವ್ರು ಕೇಳೋಣ ವಾಲಿ ಅವರಿಗೆ 25 ಕೊಟ್ಟಿದ್ದೀವ್ರಿ, ಉಳಿದು ಯಾಕ 2 ವರ್ಷ ಬೇಕು ಒಂದು ಕೆಲಸ ಮಾಡ್ಲಕ್ಕ? ಇದು ಎಲ್ಲ ವ್ಯವಸ್ಥೆ ಅನ್ನೋದು ಎಲ್ಲ ರಾಜ್ಯದಲ್ಲಿ ಅಡ್ಮಿನಿಸ್ಟ್ರೇಷನ್ ಆಡಳಿತ ಸಂಪೂರ್ಣ ವಿಫಲವಾಗಿದೆ. ನನಗೆ ಮನಸ್ಸಿಗೆ ನೋವಾಗಿದೆ. ನಾನು ರಾಜೀನಾಮೆ ಕೊಡುವ ನಿಟ್ಟಿನಲ್ಲಿ ನನ್ನ ಮನಸ್ಥಿತಿ ಬಂದಿದೆ. ನಾನು 2 ದಿನದಲ್ಲಿ ಹೋಗಿ ಮುಖ್ಯಮಂತ್ರಿ ಭೇಟಿಯಾಗಿ ರಾಜೀನಾಮೆ ಕೊಟ್ಟರು ಅದಕ್ಕೇನು ಬಹಳ ಆಶ್ಚರ್ಯ ಇಲ್ಲ. ಸರ್, ವರ್ಕ್ ಆರ್ಡರ್ ಯಾಕೆ ಕೊಡ್ತಾ ಇಲ್ಲ ಸರ್ಕಾರದಿಂದ? ಅದನ್ನ ನಾನು ನಿಮಗೆ ಕೇಳ್ತಾ ಇದ್ದೀನಿ, ಸರ್ಕಾರದವ್ರು ಯಾಕೆ ಕೊಡ್ತಾ ಇಲ್ಲ? 2 ವರ್ಷ ಆಯ್ತು ನಾ ಪ್ರಪೋಸಲ್ ಕೊಟ್ಟ. 25ಕ್ಕೆ ಸಿದ್ದರಾಮಯ್ಯ ಭೇಟಿಯಾಗ್ತೀನಿ ಎಂದ ಬಿಆರ್ ಪಾಟೀಲ್. ಇನ್ನು ಅತ್ತ ಕಲಬುರಗಿಯಲ್ಲಿ ಸಿದ್ದರಾಮಯ್ಯ ಭೇಟಿ ವಿಚಾರ ಪ್ರತಿಕ್ರಿಯೆ ನೀಡಿದ ಶಾಸಕ ಬಿಆರ್ ಪಾಟೀಲ್, ಸಿಎಂ ಸಿದ್ದರಾಮಯ್ಯ ಅವರು ನನಗೆ ಕರೆ ಮಾಡಿದ್ರು, ರಾಯಚೂರು ಕಾರ್ಯಕ್ರಮಕ್ಕೆ ಬರೋಕೆ ಹೇಳಿದ್ರು, ಆದ್ರೆ ನನಗೆ ಆಹ್ವಾನ ನೀಡಿಲ್ಲ, ಹೀಗಾಗಿ ಬರಲ್ಲ ಅಂತ ಹೇಳಿದೆ. ದೆಹಲಿಗೆ ಹೋಗಿ ಬರ್ತೇನೆ, ಬಂದ ತಕ್ಷಣ ಮೀಟ್ ಆಗೋಣ ಅಂದ್ರು, ನಾನು ಕೂಡ ಅದಕ್ಕೆ ಒಪ್ಪಿಕೊಂಡಿದ್ದೇನೆ ಅಂತ ಹೇಳಿದ್ದಾರೆ. ಅದೇ ಪ್ರೀತಿಯಿಂದ ಮಾತಾಡಿದಾನೆ, ಅದೇ ಪ್ರೀತಿಯಿಂದ ನಾನು ಮಾತಾಡಿದ್ದೇನೆ. ಅವನಿಗೆಲ್ಲ ಗೊತ್ತದ, ಅವ್ನು ದೋಸ್ತಿಗೆ ಇಲ್ಲ. ಯಾಕೆ ನಾವು ಅಡ್ಮಿನಿಸ್ಟ್ರೇಷನ್ ವೀಕ್ ಆಗ್ತಿದೆ ಅಂತ ಲಾಸ್ಟ್ ಗೌರ್ಮೆಂಟ್ ಹಂಗಿಲ್ಲ ಈ ಸರಿ. ಯಾವ್ದ್ರಿ? ಏನಿಲ್ಲ, ಎಲ್ಲಿದ್ದೀರಿ ಅಂತ ಕೇಳಿದ್ರು, ಆಳಂದಾಗಿದ್ದೀನಿ ಅಂದೆ. ಯಾವಾಗ ಬರ್ತೀವಿ ಬೆಂಗಳೂರಿಗೆ? ಬರ್ತೀನಿ ಅಂತಂದೆ. ರಾಯಚೂರಿಗೆ ಬರ್ತಾ ಇಲ್ಲ ಅಂದ್ರೆ ನಾನು ಕರೆದಿಲ್ಲ, ನಾ ಬರಲಂತೆ. ಆಯ್ತು, 25ಕ್ಕೆ ನಾನು ಡೆಲ್ಲಿಗೆ ಹೋಗಿ ಬರ್ತೀನಿ, ಸಾಯಂಕಾಲ ಸಿಗು ಅಂತ. ಆಯ್ತು, ಬರ್ತೀನಿ ಅಂತ ಹೇಳಿದೆ. ಜಮೀರ್ ರಾಜೀನಾಮೆಗೆ ಬೇಳೂರು ಗೋಪಾಲಕೃಷ್ಣ ಆಗ್ರಹ. ಬಿಆರ್ ಪಾಟೀಲ್ ವಸತಿ ಇಲಾಖೆಯ ಮೇಲೆ ಆರೋಪ ಮಾಡಿರುವ ಹಿನ್ನೆಲೆ ಸಚಿವ ಜಮೀರ್ ಅಹಮದ್ ರಾಜೀನಾಮೆಗೆ ಕಾಂಗ್ರೆಸ್ ಶಾಸಕ ಬೇಳೂರು ಗೋಪಾಲಕೃಷ್ಣ ಒತ್ತಾಯಿಸಿದ್ದಾರೆ. ಸಚಿವ ಜಮೀರ್ ಮೇಲೆ ಗಂಭೀರ ಆರೋಪ ಬಂದಿದೆ. ವಿನಾಕಾರಣ ಗೊಂದಲ ಸೃಷ್ಟಿಸೋದು ಬೇಡ, ಕೂಡಲೇ ಜಮೀರ್ ರಾಜೀನಾಮೆ ನೀಡಬೇಕು.
ರಾಜೀನಾಮೆ ಕೊಟ್ಟು ಅವರು ತನಿಖೆಯನ್ನ ಎದುರಿಸಲಿ, ತನಿಖೆ ಬಳಿಕ ಅವರು ವಾಪಸ್ ಸಚಿವ ಸ್ಥಾನ ಪಡೆಯಲಿ ಅಂತ ಬೇಳೂರು ಗೋಪಾಲಕೃಷ್ಣ ಹೇಳಿದ್ದಾರೆ. ನಾನು ಹೇಳೋದು ಏನಂದರೆ, ಇವತ್ತು ಒಬ್ಬ ಹಿರಿಯ ಸದಸ್ಯರು ಇವತ್ತು ಏನು ಅಪಾದನೆ ಮಾಡಿದ್ದಾರೆ, ನನ್ನ ಲೆಕ್ಕ ಇದೇನಾದ್ರು ತನಿಖೆ ಮಾಡಿ ಅದು ತಪ್ಪಿಸೋ ಥರ ಮಂತ್ರಿ ರಾಜೀನಾಮೆ ಕೊಡೋದು ಒಳ್ಳೆಯದಾಗುತ್ತೆ ನನ್ನ ಲೆಕ್ಕ. ಇದರಲ್ಲಿ ಎರಡು ಮಾತಿಲ್ಲ ಇದರಲ್ಲಿ. ಯಾಕಂದರೆ ಇವತ್ತು ಬೇರೆ ಬೇರೆ ಹಗರಣದಲ್ಲೂ ಸಹ ಇವಾಗ ಕೆಲವರೆಲ್ಲ ರಾಜೀನಾಮೆ ಕೊಟ್ಟು ಇವತ್ತು ನೋಡಿದ್ದೀರಿ. ಅದು ತಪ್ಪು ಆಗಿಲ್ಲ ಅಂತ ಹೇಳಿದ್ರೆ ಮತ್ತೆ ಅವ್ರು ತಗೊಳ್ಳೋಕೆ ಅವಕಾಶ ಇರುತ್ತೆ. ಆ ಥರ ಏನಾರು ಇದ್ದರೆ ಅವ್ರು ರಾಜೀನಾಮೆ ಕೊಟ್ಟು ಇವತ್ತು ಹೋಗೋದು ಯಾರೇ ನಮ್ಗೆ ಗೊತ್ತಾ, ಸಂಬಂಧಪಟ್ಟ ಯಾರಿದ್ದಾರೆ ನಮ್ಗೆ ಗೊತ್ತಿಲ್ಲ. ಆ ಥರ ಏನಿದ್ದಾರೆ ರಾಜೀನಾಮೆ ಕೊಡೋದು ಒಳ್ಳೆಯದು ಅಂತ ನನ್ನೊಂದು. ಬಿಜೆಪಿ ವಿರುದ್ಧ 40% ಕಮಿಷನ್ ಆರೋಪ ಮಾಡಿ ಅಧಿಕಾರಕ್ಕೆ ಬಂದಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಈಗ ಭ್ರಷ್ಟಾಚಾರದ ಕಳಂಕ ಅಂಟಿದೆ. ಸ್ವಪಕ್ಷ ನಾಯಕರ ಹೇಳಿಕೆಗಳೇ ಸರ್ಕಾರಕ್ಕೆ ಮುಜುಗರ ತಂದಿದೆ. ಇನ್ನಾದ್ರೂ ಶಾಸಕರ ಈ ಹೇಳಿಕೆಗಳನ್ನ ಸಿಎಂ ಸಿದ್ದರಾಮಯ್ಯ ಗಂಭೀರವಾಗಿ ಪರಿಗಣಿಸ್ತಾರ? ಶಾಸಕರ ಆಗ್ರಹಕ್ಕೆ ಕಿವಿಗೊಟ್ಟು ಸಮಸ್ಯೆ ಬಗೆಹರಿಸುವ ಕೆಲಸ ಮಾಡ್ತಾರ ಅನ್ನೋದನ್ನ ಕಾದು ನೋಡಬೇಕು. ಶಾಬಾಜ್ ಮಖಾನದಾರ್, ಜಿ ಕನ್ನಡ ನ್ಯೂಸ್, ಚಿಕ್ಕೋಡಿ.